ನೋಡಿ 2016ರಲ್ಲಿ 500 1000 ರೂಪಾಯಿ ನೋಟ್ಗಳು ಬ್ಯಾನ್ ಆಯ್ತು. ಇದ್ರ ಬದಲು 2000 ರೂಪಾಯಿ ನೋಟ್ ಸೇರಿ ಒಟ್ಟು 7ರಿಂದ 8 ಹೊಸ ಕರೆನ್ಸಿಗಳು ಬಂದ್ವು. ಇದೆಲ್ಲ ಗೊತ್ತಿರೋ ಮ್ಯಾಟ್ರ್ ಅಲ್ವಾ ಗುರು, ಇದನ್ನೆಲ್ಲ ಇವ್ನು ಯಾಕೆ ಹೇಳ್ತಾವನೆ ಅಂತ ಅನ್ಕೋತಿರಲ್ವಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು 1-1.5 ವರ್ಷದಿಂದ 2000 ರೂಪಾಯಿ ನೋಟ್ಗಳು ಕಾಣಿಸ್ತಾನೆ ಇಲ್ಲ. ಇನ್ನು 10 ರೂಪಾಯಿ ಕಾಯಿನ್ ವಿಷಯಕ್ಕೆ ಬಂದ್ರೆ ಒಂದಷ್ಟು ಜನ ಈ ಕಾಯಿನ್ ಬ್ಯಾನ್ ಆಗೈತೆ ಅಂತಾರೆ, ಇನ್ ಸ್ವಲ್ಪ ಜನ ಬ್ಯಾನ್ ಆಗಿಲ್ಲ ಅಂತಾರೆ. ಹಂಗಾದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು? ಅಷ್ಟಕ್ಕೂ ಈ ನೋಟ್ನ ಪ್ರಿಂಟ್ ಮಾಡೋದು ಯಾರು, ಇದನ್ನೆಲ್ಲ ಮೇಂಟೈನ್ ಮಾಡೋದು ಯಾರು? ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಹುಡ್ಕೋಣ. ನೋಡಿ, ನಮ್ ದೇಶ ಅಂತಾನೆ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲಾ ದೇಶದಲ್ಲೂ ದುಡ್ಡನ್ನ ಪ್ರಿಂಟ್ ಮಾಡೋದು ಆ ದೇಶದ ಸೆಂಟ್ರಲ್ ಬ್ಯಾಂಕು. ಇನ್ನು ನಮ್ ದೇಶದ ಸೆಂಟ್ರಲ್ ಬ್ಯಾಂಕು ರಿಸರ್ವ್ ಬ್ಯಾಂಕು. ದುಡ್ಡನ್ನ ಡಿಸೈನ್ ಮಾಡೋದಾಗಿರ್ಲಿ, ದುಡ್ಡನ್ನ ಪ್ರಿಂಟ್ ಮಾಡೋದಾಗಿರ್ಲಿ, ಅಥವಾ ಹಳೇದಾಗಿರೋ ನೋಟ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡು ನಾಶ ಮಾಡೋದಾಗಿರ್ಲಿ, ಈ ಎಲ್ಲಾ ಕೆಲಸ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನವರು. ಇದನ್ನೆಲ್ಲ ಮೇಂಟೈನ್ ಮಾಡಕ್ ಒಟ್ಟು 26 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿವೆ RBI ನಲ್ಲಿ. ಈ RBI ಒಂಥರ ನಮ್ ದೇಶದಲ್ಲಿರೋ ಎಲ್ಲಾ ಬ್ಯಾಂಕ್ಗಳಿಗೂ ಬಾಸ್ ಇದ್ದಂಗೆ. ಇಂಡಿಯಾದಲ್ಲಿರೋ ಎಲ್ಲಾ ಬ್ಯಾಂಕ್ಗಳು ಈ RBI ಮಾಡಿದ ರೂಲ್ಸ್ ನ ಫಾಲೋ ಮಾಡ್ಲೇಬೇಕು. ಒಂದ್ ವೇಳೆ ರೂಲ್ಸ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪೇಟಿಎಂ. ಈ ಪೇಟಿಎಂ ನವರು ಮುಂಚೆಯಿಂದನೂ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾನೆ ಇದ್ರು. 2022ರಿಂದಾನೇ RBI ನವರಿಗೆ ವಾರ್ನಿಂಗ್ ಕೊಟ್ರು ಇವ್ರೇನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಫೈನಲಿ ಇದೇ ವರ್ಷ ಅಂದ್ರೆ ಫೆಬ್ರವರಿ 29, 2024ರಲ್ಲಿ ಪೇಟಿಎಂ ಬ್ಯಾನ್ ಆಯ್ತು. ಇನ್ನೊಂದು, ಅಕಸ್ಮಾತ್ ಗೋರ್ಮೆಂಟ್ ಏನಾದ್ರು ಯಾವ್ದಾದ್ರು ನೋಟ್ ನ ಬ್ಯಾನ್ ಮಾಡ್ಬೇಕು ಅಂದ್ರೂ RBI ಪರ್ಮಿಷನ್ ಬೇಕೇ ಬೇಕು. ಒಟ್ನಲ್ಲಿ ಇದ್ರ ಅರ್ಥ ಏನು ಅಂದ್ರೆ, ನಮ್ ದೇಶದಲ್ಲಿ ಏನೇ ದುಡ್ಡಿಗೆ ಸಂಬಂಧಪಟ್ಟಿದ ವಿಷಯ ಇದ್ರು ಅದ್ರ ಡಿಸಿಷನ್ಸ್ ತಗೊಳ್ಳೋದು, ಮೇಂಟೈನ್ ಮಾಡೋದು, ಇದೆಲ್ಲ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನವರು. ಈಗ ಟಾಪಿಕ್ ಬರೋಣ. ಅಷ್ಟಕ್ಕೂ 10 ರೂಪಾಯಿ ಕಾಯಿನ್ ಬ್ಯಾನ್ ಆಗೈತಾ ಆಗಿಲ್ವಾ? ನೋಡಿ, ಇದ್ರ ಬಗ್ಗೆ RBI ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋರೆ. 10 ರೂಪಾಯಿ ಕಾಯಿನ್ ಮೇಲೆ ಯಾವುದೇ ರೀತಿ ಬ್ಯಾನ್ ಇಲ್ಲ, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ RBI ನವರೇ ಹೇಳ್ತಾರೆ. ಆದ್ರೂ ಅಂಗಡಿಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಈ ಕಾಯಿನ್ ಇಸ್ಕೊಳಲ್ಲ. ಏನಿದಕ್ಕೆ ಕಾರಣ? ಇದಕ್ಕೆ 3 ಕಾರಣ ಐತೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದು, ಈ 10 ರೂಪಾಯಿ ಕಾಯಿನ್ ಮೇಲೆ ಜನಗಳಿಗೆ ಬೇಜಾನ್ ಕನ್ಫ್ಯೂಷನ್ಸ್ ಐತೆ. ಈ ಕನ್ಫ್ಯೂಷನ್ಸ್ ಯಾಕೆ? ನೋಡಿ, 10 ರೂಪಾಯಿ ಕಾಯಿನ್ ನ ಒಟ್ಟು 14 ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಬಿಟ್ಟವ್ರೆ. ಇದರಿಂದನೇ ಕನ್ಫ್ಯೂಷನ್ಸ್ ಆಯ್ತಾ ಇರೋದು. ಎರಡನೇ ಕಾರಣ, ಫೇಕ್ ನ್ಯೂಸ್ಗಳು. 14 ಬೇರೆ ಬೇರೆ ಡಿಸೈನ್ಸ್ ಇರೋದ್ರಿಂದ ಒಂದಷ್ಟು ಫೇಕ್ ನ್ಯೂಸ್ಗಳು ಆಡ್ತಾವ ಅವಾಗೆಲ್ಲ. ಆ ಕಾಯಿನ್ ಫೇಕ್ ಅಂತೆ, ಈ ಕಾಯಿನ್ ಫೇಕ್ ಅಂತೆ ಅಂತ. ಇದರಿಂದ ಈ ಕಾಯಿನ್ ಯೂಸ್ ಮಾಡ್ತಿದ್ದವರು ಯೂಸ್ ಮಾಡೋದನ್ನ ಬಿಟ್ಬಿಟ್ರು. ಮೂರನೇ ಕಾರಣ, ಜನ ಈ 10 ರೂಪಾಯಿ ಕಾಯಿನ್ ನ ಯೂಸ್ ಮಾಡೋ ಬದಲು 10 ರೂಪಾಯಿ ನೋಟ್ ನ ಯೂಸ್ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಈ 10 ರೂಪಾಯಿ ಕಾಯಿನ್ ನ 10 ರೂಪಾಯಿ ನೋಟ್ ಹೋಲ್ಸ್ಕೊಂಡ್ರೆ ನೋಟ್ಗಳನ್ನ ಕ್ಯಾರಿ ಮಾಡೋದು ಈಸಿ, ಎಣ್ಸೋದು ಈಸಿ. ಇದೇ ಕಾರಣದಿಂದ RBI ನವರು ನಾವು 10 ರೂಪಾಯಿ ಕಾಯಿನ್ ನ ಬ್ಯಾನ್ ಮಾಡಿಲ್ಲ, ಯೂಸ್ ಮಾಡಿ ಅಂತ ಅವರೇ ಹೇಳ್ತಿದ್ರು, ಜನಗಳು ಇದನ್ನ ಬ್ಯಾನ್ ಮಾಡ್ಬಿಡ್ತಾರೆ. ಇನ್ನು 2000 ರೂಪಾಯಿ ವಿಷಯಕ್ಕೆ ಬಂದ್ರೆ, ಸುಮಾರು 1 ವರ್ಷದಿಂದ ಈ ನೋಟ್ಗಳು ಕಾಣಿಸ್ತಾನೆ ಇಲ್ಲ. ಎಲ್ಲೋಯ್ತು? ನೋಡಿ, 2017ರಲ್ಲಿ 3.5 ಮಿಲಿಯನ್ 2000 ರೂಪಾಯಿ ನೋಟಿನ ಪೀಸ್ಗಳನ್ನ RBI ನವರು ಪ್ರಿಂಟ್ ಮಾಡಿದ್ರು. ಆದ್ರೆ ತಿರ್ಗಾ 2023ರಲ್ಲಿ ಈ 2000 ರೂಪಾಯಿ ನೋಟ್ ನ ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಎಲ್ಲಾ ಬ್ಯಾಂಕ್ನವ್ರಿಗೂ RBI ನವರೇ ಹೇಳಿದ್ರು. ಈ ಕಲೆಕ್ಷನ್ ಪ್ರೋಸೆಸ್ ಹೆಂಗ್ ನಡೀತು ಅಂದ್ರೆ, ನೀವು 2000 ರೂಪಾಯಿ ನೋಟ್ ನ ಬ್ಯಾಂಕ್ ಡೆಪಾಸಿಟ್ ಮಾಡ್ತಿದ್ರಿ, ಆದ್ರೆ ತಿರ್ಗಾ ನೀವು 2000 ರೂಪಾಯಿ ನೋಟ್ ನ ವಾಪಸ್ ಡ್ರಾ ಮಾಡ್ಕೊಳಕ್ ಹೋದಾಗ ನಿಮ್ಗೆ 2000 ರೂಪಾಯಿ ನೋಟ್ ಸಿಗ್ತಿರ್ಲಿಲ್ಲ. ಇದ್ರ ಬದಲು ಬೇರೆ ನೋಟ್ಗಳು ಸಿಗವು. ಆ 2000 ರೂಪಾಯಿ ನೋಟ್ ನ ಬ್ಯಾಂಕ್ನವರು RBI ನವರು ಕಳಿಸ್ಬಿಡೋರು. ಈ ತರ ಕಲೆಕ್ಟ್ ಮಾಡಿ ಮಾಡಿ ಬರೀ 7 ತಿಂಗಳೊಳಗಡೆ 97% 2000 ರೂಪಾಯಿ ನೋಟ್ ನ RBI ನವರು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಇನ್ನ 3% ನೋಟ್ಗಳು ಹೊರಗಡೆನೆ ಐತೆ. ಇದನ್ನ ನೀವು ಯೂಸ್ ಕೂಡ ಮಾಡ್ಬೋದು, ಯಾವುದೇ ರೀತಿ ಬ್ಯಾನು ಇಲ್ಲ. ಆದ್ರೆ ಈ ನೋಟ್ ಏನಾರೋ ಬ್ಯಾಂಕ್ ಹೋಯ್ತು ಅಂದ್ರೆ ವಾಪಸ್ ನಿಮ್ಗೆ ಆ ನೋಟ್ ಸಿಗಲ್ಲ. ಇದ್ರ ಬದಲು ಬೇರೆ ನೋಟ್ಗಳು ಸಿಗ್ತವೆ, 200 ರೂಪಾಯಿ ನೋಟು, 500 ರೂಪಾಯಿ ನೋಟ್ಗಳು. ಇವಾಗ ನಮ್ ತಲೆ ಬರೋ ಪ್ರಶ್ನೆ, ಅಷ್ಟಕ್ಕೂ RBI ನವರು ಯಾಕೆ ಈ ತರ ಮಾಡಿದ್ರು? ಇದಕ್ಕೂ 2 ಕಾರಣ ಐತೆ. ಮೊದಲನೇದು, 2016ರಲ್ಲಿ 500 1000 ರೂಪಾಯಿ ನೋಟ್ಗಳು ಬ್ಯಾನ್ ಆದಾಗ ಈ ನೋಟ್ಗಳ ಬದಲು ಅಷ್ಟೇ ವ್ಯಾಲ್ಯೂ ಇರುವಂತ ಇನ್ನೂ ಒಂದು ಕರೆನ್ಸಿ ಬೇಕಿತ್ತು. ಯಾಕಂದ್ರೆ ಅವಾಗ ನೋಟಿನ ಶಾರ್ಟೇಜ್ ಇತ್ತು, ಕರೆನ್ಸಿ ಶಾರ್ಟೇಜ್ ಇತ್ತು. ಆದ್ರೆ ಇವಾಗೇನು ನೋಟಿನ ಶಾರ್ಟೇಜ್ ಇಲ್ಲ, ಯಾಕಂದ್ರೆ ಆ ಜಾಗ ತುಂಬಕ್ಕೀಗ 200 ರೂಪಾಯಿ ನೋಟ್ಗಳು, 500 ರೂಪಾಯಿ ನೋಟ್ಗಳವೆ. ಈ 2000 ರೂಪಾಯಿ ನೋಟಿನ ಅವಶ್ಯಕತೆ ಅಷ್ಟಾಗಿಲ್ಲ. ಎರಡನೇ ಕಾರಣ, RBI ನಲ್ಲಿ ಕ್ಲೀನ್ ನೋಟ್ ಪಾಲಿಸಿ ಅಂತ ಒಂದು ಪಾಲಿಸಿ ಇದೆ. ಇದ್ರ ಪ್ರಕಾರ ಹಳೇದಾಗಿರೋ ನೋಟ್ಗಳು ಅಥವಾ ಜಾಸ್ತಿ ಯೂಸ್ ಆಗದಲ್ಲಿರೋ ನೋಟ್ಗಳನ್ನ RBI ನವರು ವಾಪಸ್ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈ 2000 ರೂಪಾಯಿ ನೋಟು ಅಷ್ಟಾಗಿ ಯೂಸ್ ಆಯ್ತಿರ್ಲಿಲ್ಲ, ಅಂದ್ರೆ ಟ್ರಾನ್ಸಾಕ್ಷನ್ ಕಮ್ಮಿ ಆಯ್ತಿತ್ತು. ಸೊ RBI ನವರು ಈ ನೋಟ್ಗಳನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಇದೇ ಕಾರಣಕ್ಕೆ ಈಗ 2000 ರೂಪಾಯಿ ನೋಟ್ಗಳು ನಮ್ಗೆ ಕಾಣಿಸ್ತಾ ಇಲ್ಲ. ನಿಮ್ಗೊಂದು ಫ್ಯಾಕ್ಟ್ ಹೇಳ್ತೀನಿ, ಎಷ್ಟೊಂದ್ ಜನ ಈ 2000 ರೂಪಾಯಿ ನೋಟ್ನೇ ಇಂಡಿಯಾದಲ್ಲಿ ಇದ್ದಿದ್ದ ಹೈಯೆಸ್ಟ್ ವ್ಯಾಲ್ಯೂ ಇರೋ ನೋಟು ಅಂತ ಅನ್ಕೊಂಡಿರ್ತಾರೆ. ಆದ್ರೆ 1938ರಲ್ಲಿ 10,000 ರೂಪಾಯಿ ನೋಟ್ ಕೂಡ ಇತ್ತು. ಮುಂದೆ 1978ರಲ್ಲಿ ಈ ನೋಟ್ಗಳನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡ್ರು. ಈ ಕರೆನ್ಸಿ ಬಗ್ಗೆ, RBI ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಕ್ತು ಅಂತ ಅನ್ಕೊಳ್ತೀನಿ.